ಭಗವಾನ್ ಶ್ರೀಕೃಷ್ಣನ ಅಂತಿಮ ಸಂದೇಶ ಆಗಿರುವಂಥ, ಅಂದರೆ ಶ್ರೀಕೃಷ್ಣ ಕೂಡ ದೇಹ ಪರಿತ್ಯಾಗ ಮಾಡೋಕ್ಕಿಂತ ಮುಂಚೆ ಹೇಳಿರುವಂಥ ಒಂದು ಕಾವ್ಯ ಇದು. ಉದ್ಧವ ಮತ್ತು ಕೃಷ್ಣ ಪರಮಾತ್ಮ ಇಬ್ಬರು ಆತ್ಮೀಯ ಗೆಳೆಯರು. ಎಷ್ಟು ಆತ್ಮೀಯ ಗೆಳೆಯರು ಅಂದರೆ ಒಬ್ಬರನ್ನೊಬ್ಬರು ಬಿಟ್ಟಿರೋದಷ್ಟು ಆತ್ಮೀಯ ಗೆಳೆಯರು. ಕಂಸನ ಕೂರಿಸಿ ಕೆಲವೇ ದಿವಸದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿರ್ತಾನೆ. ಆದರೆ ಬಂದದ್ದು ಮಹಾಭಾರತ ಯುದ್ಧ ಆದಮೇಲೆ, ಅಲ್ಲಿವರೆಗೂ ಬಂದಿರಲಿಲ್ಲ. ಯಾಕೆ ಅಂತ ಕೃಷ್ಣನ್ ಕೇಳಿದಾಗ ಅದೇ ಜೀವನ ಅಂತಾನೆ. ಬಂದದ್ದನ್ನು ನಾವು ಏನು ಅಂದ್ಕೊಂಡಿರ್ತೀವೋ ಅದು ಯಾವುದೂ ನಡೆಯಲ್ಲ. ನನ್ನವರನ್ನು ನಾನು ಹೇಗೆ ಕೊಲ್ಲಲಿ ಅನ್ನೋ ಒಂದು ಮಮಕಾರದಲ್ಲಿ ಭಗವದ್ಗೀತೆ ಹುಟ್ಕೊಂಡ್ರೆ, ನನ್ನವರನ್ನು ಹೇಗೆ ಉಳಿಸ್ಕೊಳ್ಳಲಿ ಅನ್ನೋ ಒಂದು ತೊಳಲಾಟದಲ್ಲಿ ಉದ್ಧವಗೀತೆ ಹುಟ್ಕೊಳ್ಳುತ್ತೆ. ಪ್ರಾಣಿ ಪಕ್ಷಿಗಳು ನೋಡಿ, ಅವು ಕೂಡ ಎಷ್ಟು ಬೇಕೋ ಅಷ್ಟು ತೊಗೊಳ್ತವೆ, ಇನ್ನು ಮಿಕ್ಕಿದಷ್ಟು ಬಿಟ್ಬಿಡ್ತವೆ. ಸಿಂಹನಕ್ಕೂ ಬರುತ್ತೆ, ಹಸ್ತಾಗ ಮಾತ್ರ ಜಿಂಕೆಯನ್ನು ಬೇಟೆ ಮಾಡುತ್ತೆ, ಹೊಟ್ಟೆ ತುಂಬಿದಾಗ ಎದುರುಗಡೆ ಓಡಾಡ್ತಿರೋದು ಬೇಟೆ ಮಾಡೋಕ್ಕೆ ಹೋಗಲ್ಲ. ಆದರೆ ಮನುಷ್ಯ ಮಾತ್ರ ಅತ್ಯಂತ ಕೆಟ್ಟದಾಗಿ ನಡ್ಕೋತಾ ಇದ್ದಾನೆ. ಇದು ದುರಂತ. ನಾವು ಯೂಶ್ವಲಿ ಮಹಾಭಾರತವನ್ನು ನೋಡ್ತಿರ್ಬೇಕಾದ್ರೆ ಪಾಂಡವರು ಗೆದ್ದರು, ಅದಾದಮೇಲೆ ಅವರು 37 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು, ಅದಾದಮೇಲೆ ಸ್ವರ್ಗಾರೋಹಣ ಮಾಡಿದರು, ಅಲ್ಲಿಗೆ ಮುಗಿದು ಬಿಡುತ್ತೆ. ಯೂಶ್ವಲಿ ಯಾರೂ ಕೂಡ ಕೃಷ್ಣನ ಕೊನೆಯ ದಿನಗಳನ್ನ ನೋಡೋಕ್ಕೆ ಹೋಗಲ್ಲ. ನೀನು ಬರಬೇಕಾದ್ರೆ ಏನೂ ತರಲ್ಲ, ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಲ್ಲ. ನೀನೇನೇ ಸಂಪಾದನೆ ಮಾಡಿಸಿದ್ರು ಇಲ್ಲಿಂದಲೇ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕೈಯಲ್ಲಿರುವಂಥ ಪುಸ್ತಕ ಯಾವುದಂದರೆ ಅದು ಮುರಳೀಧರ ಅನಂತಮೂರ್ತಿ ಅಥವಾ ಹರೀಶ ವಿಠಲದಾಸ ಅನ್ನೋರು ಬರೆದಿರುವಂಥ ಉದ್ಧವ ಗೀತೆ. ಈ ಉದ್ಧವ ಗೀತೆ ಯಾಕೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮ ಮಾಡ್ಕೊಂಬಂದಿದ್ದೀವಿ. 450ಕ್ಕೂ ಹೆಚ್ಚು ಎಪಿಸೋಡ್ಗಳನ್ನ ಈಗ ಆಲ್ರೆಡಿ ಮಾಡಿದ್ದೀವಿ. ಅದರಲ್ಲಿ ಭಗವದ್ಗೀತೆನ ನೋಡಿದ್ದೀವಿ. ಕೃಷ್ಣ ಹೇಳಿರುವಂಥ ಗೀತೆಗಳು ಕೇವಲ ಒಂದಲ್ಲ, ಅದು 3. ಅದರಲ್ಲಿ ಒಂದು ಭಗವದ್ಗೀತೆ ಅನ್ನೋದು ನಮಗೆ ಗೊತ್ತು. ಆದರೆ ಎರಡನೇದು ಯಾವುದು ಅಂತಂದರೆ ಅದುವೇ ಈ ಉದ್ಧವ ಗೀತೆ. ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಮೀ, ಹಂಗೆ ಅಂದ್ಕೊಂಡಿದ್ದೀನಿ ನಾನು. ಸೊ ಹೀಗಾಗಿ ಇವತ್ತು ಈ ಉದ್ಧವ ಗೀತೆಯನ್ನು ರಚನೆ ಮಾಡಿರುವಂಥ, ಭಗವಾನ್ ಶ್ರೀಕೃಷ್ಣನ ಅಂತಿಮ ಸಂದೇಶ ಆಗಿರುವಂಥ, ಅಂದರೆ ಶ್ರೀಕೃಷ್ಣ ಕೂಡ ದೇಹ ಪರಿತ್ಯಾಗ ಮಾಡೋಕ್ಕಿಂತ ಮುಂಚೆ ಹೇಳಿರುವಂಥ ಒಂದು ಕಾವ್ಯ ಇದು. ತನ್ನ ಸ್ನೇಹಿತನಾದ ಉದ್ಧವನಿಗೆ ಹೇಳಿರುವಂಥ ಗೀತೆ ಇದು. ಇದನ್ನು ನಮಗೆ ಕೊಟ್ಟಿರುವಂಥ ಮುರಳೀಧರ್ ಅನಂತಮೂರ್ತಿ ಅಲಿಯಾಸ್ ಹರೀಶ ವಿಠಲದಾಸ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ. ಹರೀಶ್ ವಿಠಲದಾಸ್ ಅವರು ಮೂಲತಃ ಅಕೌಂಟೆಂಟ್ ಆಗಿದ್ದಂಥವರು, ಆದರೆ ಮಾಧ್ವ ಪರಂಪರೆಯ ಹಿನ್ನೆಲೆ ಉಳ್ಳವರು ಮತ್ತು ಅದೇ ಒಂದು ದೀಕ್ಷೆಯನ್ನು ತೆಗೆದುಕೊಂಡು ಹರಿದಾಸ ಸಾಹಿತ್ಯ ದೀಕ್ಷೆ ತೆಗೆದುಕೊಂಡು ಹರೀಶ ವಿಠಲದಾಸ ಅಂತ ಹೆಸರು ಕೂಡ ಇಟ್ಕೊಂಡಿದ್ದಾರೆ. ಸೊ ಅವರ ಮೊದಲನೇ ಪುಸ್ತಕ ಇದು ನನಗೆ ಗೊತ್ತಿರೋ ಹಾಗೆ. ಇದಾನಂತರ ಅವರು ಪಾರ್ವತಿ ಕಲ್ಯಾಣ, ಕರೆಕ್ಟಾ? ಅದು ಒಂದು ಪುಸ್ತಕನ ಬರೆದಿದ್ದಾರೆ. ಆದರೆ ಇವತ್ತು ನಾನು ಈ ಒಂದು ಉದ್ಧವ ಗೀತೆ ಬಗ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕವನಿದ್ದಾಗ ನಾನು ಮಯೂರದಲ್ಲಿ ಒಂದು ಕಥೆ ಓದಿದ್ದೆ. ಅದರಲ್ಲಿ ಉದ್ಧವ ಮತ್ತು ಕೃಷ್ಣನ ಸ್ನೇಹದ ಬಗ್ಗೆ ಒಂದು ಓದಿದ ನೆನಪಿದೆ ನನಗೆ. ಅದಾದಮೇಲೆ ನಾನು ಮರ್ತುಬಿಟ್ಟಿದ್ದೆ. ಈ ಉದ್ಧವ ಗೀತೆ ಅಂದರೆ ಏನು, ಎಲ್ಲಿ ಬರುತ್ತೆ, ಏನಿದೆ, ಈ ವಿಚಾರಗಳ ಬಗ್ಗೆ ಹೇಳ್ಬೋದಾ? ಮೊಟ್ಟ ಮೊದಲಾಗಿ ನನಗೆ ಅಂಕಿತನಾಮ ಕೊಟ್ಟಂಥ ನಮ್ಮ ಗುರುಗಳಾದಂಥ ಅವರು ಇಲ್ಲಿಂದ ಗುಲ್ಬರ್ಗಾದಲ್ಲಿರ್ತಕ್ಕಂಥ ಮಳಕೇಡದಲ್ಲಿ ಜಯತೀರ್ಥರ ಸನ್ನಿಧಾನದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ತಿರುಪತಿ ಆಚಾರ ಅಂತ, ತುಂಬ ಸಾತ್ವಿಕ ಬ್ರಾಹ್ಮಣರಾಗಿದ್ದಾರೆ. ಅವರು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವರ ಸುತ್ತಮುತ್ತ ಎಲ್ಲ ಜನರು ಕೂಡ ಅವ್ರಿಗೆ ವಿಶ್ವಾಸ ನೋಡ್ಕೊಳ್ತಾರೆ. ಸುಮಾರು ಜನಕ್ಕೆ ಅಂಕಿತನಾಮ ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಒಬ್ಬ. ಆದರೆ ಬೇಕಾದಷ್ಟು ಜನ ಕಾಯ್ತಾಯಿದ್ರು ಅವ್ರಿಗೆ. ಆ ಎಲ್ಲ ಲಿಸ್ಟಲ್ಲಿ ಬಿಟ್ಟು ನನಗೂ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ಇಂಥದ್ದೆಲ್ಲ ಕೃತಿಗಳು ಬರೆಯೋಕ್ಕೆ, ಹಾಡುಗಳು ಬರೆಯೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಮೊಟ್ಟ ಮೊದಲಾಗಿ ನಮಸ್ಕಾರ ಮಾಡ್ತಾ ಈ ವಿಷಯ ಹೇಳ್ತೀವಿ. ನೀವು ಪ್ರಶ್ನೆ ಕೇಳಿದ್ರೆ ಉದ್ಧವ ಗೀತೆ ಅನ್ನೋದು ಎಲ್ಲಿ ಬರುತ್ತೆ? ನಾವು ಮಹಾಭಾರತ ಎಲ್ಲವನ್ನು ಓದಿದ್ದೀವಿ. ಮಹಾಭಾರತದಲ್ಲಿ ಬರುತ್ತಾ ಅಥವಾ ಮಹಾಭಾರತ ಮುಗಿದ ನಂತರ ಘಟನಾವಳಿಗಳಲ್ಲಿ ಬರುತ್ತಾ? ಇದು ಹೇಗೆ? ಇದು ಮೊಟ್ಟ ಮೊದಲಾಗಿ ನಮಗೆ ಭಾಗವತದಲ್ಲಿ ಕಾಣಿಸುತ್ತೆ. ಏಕಾದಶ ಸ್ಕಂದದಲ್ಲಿ ಬರ್ತಕ್ಕಂಥದ್ದು ವಿಷಯ. ಮಹಾಭಾರತದಲ್ಲೂ ಕೂಡ ನಮಗೆ ಎಲ್ಲಿ ಸಿಗತ್ತಪ್ಪ ಅಂತಂದರೆ, ಕಲಿಯುಗ ದ್ವಾಪರ ಯುಗ ಮುಗಿದು ಕಲಿಯುಗ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. 20 ವರ್ಷ ಆಗಿರುತ್ತೆ. ಆಗ ಇದು ಈ ಉದ್ಧವನ ಪ್ರಸಂಗ ನಮಗೆ ನಡೆಯುತ್ತೆ. ಅದನ್ನು ಕೂಡ ಭಾಗವತದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಏಕಾದಶ ಸ್ಕಂದದಲ್ಲಿ. ಸೊ ಇಲ್ಲಿ ಉದ್ಧವಂಗೆ ಯಾಕೆ ಹೇಳ್ತಾರೆ ಅಂತಂದರೆ, ಇಲ್ಲಿ ಸಮಸ್ಯೆ ಇದ್ದರೆ ಉದ್ಧವ ಮತ್ತು ಕೃಷ್ಣ ಪರಮಾತ್ಮ ಇಬ್ಬರು ಆತ್ಮೀಯ ಗೆಳೆಯರು. ಎಷ್ಟು ಆತ್ಮೀಯ ಗೆಳೆಯರು ಅಂದರೆ ಒಬ್ಬರನ್ನೊಬ್ಬರು ಬಿಟ್ಟಿರೋದಷ್ಟು ಆತ್ಮೀಯ ಗೆಳೆಯರು. ಅವನು ನಂದಗೋಕುಲದಲ್ಲಿ ಗೋಪಾಲಕರು, ಅವನು ಗೋಪಾಲಕ ಆ್ಯಕ್ಚುಲಾಗಿ. ಅವರೆಲ್ಲ ಹೇಗಪ್ಪ ಅಂದರೆ ದನ ಮೇಯಿಸೋದು, ಮತ್ತು ಕಾಡು ಬೇಡು ಬೆಟ್ಟ ಹಾಲ್ಕೊಂಡು ಸೂರ್ಯ ನದಿಲಿ ಈಜಾಡಿಕೊಂಡು ಈ ಥರ ಎಲ್ಲ ಬದುಕನ್ನು ಕಟ್ಕೊಂಡಿರ್ತಾರಂಥವ್ರು.
ಸೊ ಅವ್ರಿಗೆಲ್ಲ ಗುರುಕುಲ ಮಾದರಿ ಸ್ವಲ್ಪ ಮಟ್ಟಿಗೆ ಶಿಕ್ಷಣ ಇರ್ತಾಯಿತ್ತು, ಶಿಕ್ಷಣ ವಂಚಿತ ಅಂತ ಯಾರೂ ಇರಲಿಲ್ಲ, ಇರ್ತಾಯಿತ್ತು. ಆದರೆ ಏನಪ್ಪ ಅಂದರೆ ಒಂದು ಒಂಥರ ಯೂನಿವರ್ಸಿಟಿ ಲೆವೆಲ್ ಅಂತಾರಲ್ಲ, ಆ ಥರ ಉನ್ನತವಾದ ವ್ಯಾಸಂಗ ಮಟ್ಟ ಇರಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊ, ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಇದ್ದೇ ಇರ್ತಾಯಿತ್ತು ಅನ್ನೋದು ನಾವು ಅಲ್ಲಿ ಗಮನಿಸ್ಬೇಕು ಆ್ಯಕ್ಚುಲಾಗಿ. ಸೊ ಅಲ್ಲಿ ಏನಾಗುತ್ತೆ, ಕೃಷ್ಣನ್ನೇ ಅವನು ಫಾಲೋ ಮಾಡ್ತಾ ಇರ್ತಾನೆ ಯಾವಾಗಲೂ. ಕೃಷ್ಣ ಅಂದರೆ ಅಚ್ಚುಮೆಚ್ಚು, ಅಷ್ಟು ಅಚ್ಚುಮೆಚ್ಚು. ಅವನು ನೋಡಿರ್ತಾನೆ, ಅವನು ಕೃಷ್ಣ ಬೆಳವಣಿಗೆ ಎಲ್ಲ ಗಮನಿಸಿರ್ತಾನೆ. ಉದ್ದವ ಅಲ್ಲಿ ರಾಕ್ಷಸನ ಕೊಂದಿದ್ದು, ಇದನ್ನು ಮಾಡಿದ್ದು, ಮತ್ತು ಕಂಸ ನಂದಗೋಕುಲದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರ್ತಾನೆ ಜಾಸ್ತಿ. ಅಲ್ಲಿ ಕೃಷ್ಣ ಇರ್ತಾನೆ, ಗೊತ್ತಾಗ್ಬಿಟ್ಟಿರುತ್ತಲ್ಲ. ಸೊ ಅವನಿಗೆ ಪ್ರತಿಯೊಂದು ತೊಂದರೆ ಕೊಡ್ತಾ ಇರ್ತಾನೆ ಸುತ್ತಮುತ್ತವ್ರಿಗೆ. ಅದನ್ನೆಲ್ಲ ಕೃಷ್ಣನ ಸಮಸ್ಯೆನ ಬಗೆಹರಿಸ್ತಾ ಇರ್ತಾನೆ. ಸೊ ಅದು ಇನ್ನಷ್ಟು ಆತ್ಮೀಯತೆ ಅವನಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನೇನು ಮಾಡ್ತಾನೆ, ಮುಂದೆ ಅವನು 13ನೇ ವರ್ಷಕ್ಕೆ ಕಂಸನ ಹತ್ರ ಬರ್ತಾನೆ, ಕಂಸನ ಸಂಹಾರ ಮಾಡ್ತಾನೆ. ಮತ್ತು ಕಂಸನ ತಂದೆ ಉಗ್ರಸೇನನ್ನೇ ಅಲ್ಲಿ ಯಾದವ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷೇಕ ಸ್ಥಾನ ಮಾಡ್ತಾನೆ. ಆವಾಗ ಮಂತ್ರಿ, ಸಮರ್ಥನಾದ ಮಂತ್ರಿ ಬೇಕು ಅಂತ ಅನಿಸುತ್ತೆ ಕೃಷ್ಣ ಪರಮಾತ್ಮ. ಆವಾಗ ಇವನನ್ನೇ ಆಯ್ಕೆ ಮಾಡ್ತಾನೆ, ಉದ್ಧವನನ್ನು. ಸೊ ಉಗ್ರಸೇನನ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ. ಆ ಒಂದು ಪ್ರೀತಿ ವಿಶ್ವಾಸಕ್ಕೆ, ಕೃಷ್ಣನ ಭಕ್ತಿಗೆ ಸಂಪೂರ್ಣವಾಗಿ ನಿಷ್ಠಾವಂತನಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾನೆ ಉದ್ಧವ. ಅಂದರೆ ಅವನು ಮಿನಿಮಮ್ ಕ್ವಾಲಿಫಿಕೇಷನ್ ಇತ್ತು ಅಂತ ಹೇಳಿದ್ದೆ ನಿಮ್ಗೆ ಆಗಲಿ. ಆ್ಯಕ್ಚುಲಾಗಿ ಅಂದರೆ ಸಂಸ್ಕೃತನೂ ಗೊತ್ತಿತ್ತು ಅವನಿಗೆ, ಇಲ್ಲ ಅಂತ ಹೇಳಬೇಕು. ಯಾಕಂದರೆ ಸಂಸ್ಕೃತ ಅವತ್ತಿನ ಕಾಲಕ್ಕೆ ಏನಾಯ್ತಂದರೆ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜಾಗಿ ಕನ್ವರ್ಟ್ ಆಗ್ಬಿಟ್ಟಿತ್ತು. ಆಡುಭಾಷೆನೂ ಆಗಿತ್ತು, ಆಡುಭಾಷೆ ಆಗಿರಲಿಲ್ಲ, ಆಡುಭಾಷೆಯಿಂದ ಹೊರಟೋಗ್ಬಿಟ್ಟಿತ್ತು. ಅಂದರೆ ಒಂದು ರೀತಿ ಇವತ್ತಿನ ಇಂಗ್ಲೀಷ್ ಅಂತ ಅಂದ್ಕೊಳ್ಳಿ. ಅಂದರೆ ಬರೀ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್, ಇಂಗ್ಲೀಷೇ ಬರೆಯೋದು, ಓದೋದು. ಈಗ ಹೊರ ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಇಂಗ್ಲೀಷಲ್ಲಿ ನಾವು ವ್ಯವಹಾರ ಮಾಡ್ತೀವಿ, ಕನ್ನಡದಲ್ಲಿ ಮಾಡಲ್ಲ, ಅವ್ರು ತಮಿಳಲ್ಲಿ ನಮಗೆ ಮಾಡೋಕ್ಕಾಗಲ್ಲ. ಅವಾಗ ಇಂಗ್ಲೀಷೇ ಮಾಧ್ಯಮವಾಗಿರುತ್ತೆ. ಆ ಥರ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜಾಗಿ ಸಂಸ್ಕೃತ ಕನ್ವರ್ಟ್ ಆಗಿಬಿಟ್ಟಿತ್ತು, ಜನಸಾಮಾನ್ಯರ ಭಾಷೆಯಿಂದ ಹೊರಟೋಗ್ಬಿಟ್ಟಿತ್ತು. ಆಗ ಅಲ್ಲಲ್ಲೇ ಭಾಷೆಗಳು ಕೂಡ ಹುಟ್ಕೊಂಡಿತ್ತು, ಹೊಸ ಹೊಸ ಭಾಷೆಗಳು. ಬಹುಶಃ ತಮಿಳು ಇತ್ತು ಅಂತ ಹೇಳ್ತಾರೆ, ನಮ್ಮ ಕನ್ನಡನೂ ಇತ್ತು ಅಂತ ಹೇಳ್ತಾರೆ. ರಾಮಾಯಣ ಕಾಲದಲ್ಲಿ ಹನುಮಂತ ಕನ್ನಡ ನೋಡೋಣ ಅಂತಲೇ ಹೇಳ್ತಾರೆ. ಸೊ ಕನ್ನಡನೂ ಇತ್ತು ಅಂತ ಹೇಳ್ತಾರೆ. ಬಟ್ ರಿಟರ್ನ್ ಡಾಕ್ಯುಮೆಂಟ್ಗಳು ಯಾವುದೂ ಸಿಕ್ಕಲ್ಲ. ಕನ್ನಡ ಸಾಹಿತ್ಯ ರಿಟರ್ನ್ ಡಾಕ್ಯುಮೆಂಟ್ ಸಿಗೋದು ನೃಪತಂಗ ಬರೆಯತಕ್ಕಂಥ ಇದು, ಅದೇ ಫಸ್ಟ್ 9ನೇ ನಮ್ಗೆ ಸಿಗ್ತಕ್ಕಂಥದ್ದು. ಅದು ಬಿಟ್ಟರೆ ಇನ್ಯಾವುದೂ ಸಿಕ್ಕಿಲ್ಲ. ಬಟ್ ಸಿಕ್ಕಿಲ್ಲ ಅಂದ್ಕೊಂಡು ಸರ್ ಇಲ್ಲ ಅಂತ ಹೇಳೋಕ್ಕೆ ಬರೋಲ್ಲ, ನಮ್ಗೆ ಸಿಕ್ಕಿಲ್ಲ ಅದೇ ಫೈನಲ್ ಅಂತ ಹೇಳಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಲ್ಲೇ ಜಾನಪದ ಭಾಷೆಗಳು ಎಲ್ಲವೂ ಕೂಡ ಹುಟ್ಕೊಂಡ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಸೊ ಅಲ್ಲಿ ಗುಂಪುಗಳು ಕೂಡ ಭಾಷೆ ಆಧಾರದ ಮೇಲೆ ನಡ್ಕೊಂಡಿದ್ದು. ಸೊ ಅಷ್ಟರ ಮಟ್ಟಿಗೆ ಅವನಿಗೆ ಸಂಸ್ಕೃತ ಗೊತ್ತಿತ್ತು, ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್. ಅಂದರೆ ಆಳವಾದ ಅಧ್ಯಯನ ಇರಲಿಲ್ಲ. ಆಯಿತು, ಮುಂದೆ ಏನಾಗುತ್ತೆ ಅಲ್ಲಿ? ಸೊ ಅವನೇನು ಮಾಡ್ತಾನೆ, ಬರ್ತಾನೆ, ಸೇವೆ ಎಲ್ಲ ಮಾಡ್ತಾನೆ. ಅಷ್ಟೊತ್ತಿಗೆ ಇಲ್ಲಿಗೆ ನಿಲ್ಲಿಸ್ಬಿಡಿ ಸದ್ಯಕ್ಕೆ. ಯಾಕೆ ಅಂದರೆ ಉದ್ದವನ ಕತೆ ಬರಬೇಕಲ್ಲ, ಅದಕ್ಕೋಸ್ಕರ. ಸೊ ಮಹಾಭಾರತ ಯುದ್ಧ ನಡೆಯುತ್ತೆ. ಕೌರವ ಯುದ್ಧ ಆದಮೇಲೆ ಪಾಂಡವರು ರಾಜ್ಯಭಾರ ಬರ್ತಾರೆ. ಮತ್ತು ಪುನಃ ವಾಪಸ್ಸು ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ. ಇಲ್ಲಿ ಬಂದ ಮೇಲೆ ಏನು ಮಾಡ್ತಾನೆ, ಇಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ನಾನು ಕೇವಲ ಅಲ್ಲಿ ಕಂಸನ ಕೂರಿಸಿ ಕೆಲವೇ ದಿವಸದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿರ್ತಾನೆ. ಆದರೆ ಬಂದದ್ದು ಮಹಾಭಾರತ ಯುದ್ಧ ಆದಮೇಲೆ, ಅಲ್ಲಿವರೆಗೂ ಬಂದಿರಲ್ಲ. ಯಾಕೆ ಅಂತ ಕೃಷ್ಣನ್ ಕೇಳಿದಾಗ ಅದೇ ಜೀವನ ಅಂತಾನೆ. ಬಂದದ್ದನ್ನು ನಾವು ಏನು ಅಂದ್ಕೊಂಡಿರ್ತೀವೋ ಅದು ಯಾವುದೂ ನಡೆಯಲ್ಲ, ಏನು ಅನ್ಕೋಬಾರ್ದು ಅದೇ ನಡೆದಿರುತ್ತೆ. ಆದರೆ ಬಂದದ್ದನ್ನು ಎದುರಿಸ್ಬೇಕು, ಅದರಂಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಕಟ್ಕೊಂಡು ಹೋಗಬೇಕು, ಅದೇ ನಿಜವಾದ ಬದುಕು ಅಂತ ಹೇಳ್ತಾನೆ. ಸೊ ಅವ ಹೇಳಿದಾಗ ಹೀಗೆ ಜೀವನ ನಡೀತಾ ಇರಬೇಕಾದ್ರೆ ಕೊನೆಗೆ ಒಂದು ದಿವಸ ಈ ಪ್ರಕೃತಿಯಲ್ಲಿ ವೈಪರೀತ್ಯಗಳು ಆಗ್ತಾ ಶುರುವಾಗುತ್ತೆ. ಸಮುದ್ರ ಮುಕ್ಕದು, ಹುಣ್ಣಿಮೆ ಬಂದಾಗ ಒಂಥರ ರಾಕ್ಷಸಾಕಾರದ ಅಲೆಗಳೆಲ್ಲ ಬರ್ತಾ ಇರ್ತವೆ. ಅವನು ನೋಡಿದ್ರೆ ಮಂತ್ರಿ ಅಲ್ಲ, ಅವನು ನೋಡ್ಕೋಬೇಕಲ್ಲ. ಆವಾಗ ಕೃಷ್ಣ ಪರಮಾತ್ಮನ ಕೇಳ್ತಾನೆ, ಕೃಷ್ಣ ನೋಡು ಹಿಂಗೆಲ್ಲ ಆಗ್ತಾಯಿದೆ, ಏನಾರ ವಿಪತ್ತಿನ ಸಂಭವಿಸ್ಬೋದಾ ಅಂತ ಕೇಳ್ತಾನೆ. ಸ್ನೇಹ ಕೇಳಿದಾಗ ಸುಳ್ಳು ಹೇಳೋಕ್ಕಾಗಲ್ವಲ್ಲ ಕೃಷ್ಣಂಗೆ. ಹೌದು ಆಗುತ್ತೆ ಅಂತ ಹೇಳ್ತಾನೆ. ಏನಾಗತ್ತೆ ಅಂದರೆ ಸ್ವಲ್ಪ ದಿವಸದಲ್ಲಿ ದ್ವಾರಕಾಪಟ್ಟಣ ಮುಳುಗಿ ಹೋಗ್ಬಿಡತ್ತೆ ಅಂತ. ಅರೆ ದ್ವಾರಕಾಪಟ್ಟಣ ಮುಳುಗಿ ಹೋಗ್ಬಿಡುತ್ತಾ, ಹಾಗೆ ನೀನೇನಾಗ್ತೀಯ ಅಂತ ಕೇಳ್ತಾನೆ. ನಾನು ಹೊರಟೋಗ್ತೀನಿ ಅಂತ. ಅವನೇನು ಮಾಡ್ತಾನೆ, ಹೊರಟೋಗ್ತಿದ್ದಾಗ ತಡೆಯೋಕ್ಕಾಗಲ್ಲ ಅವನಿಗೆ. ಇಲ್ಲೇ ಮೋಹ ಅಂತ ಬರೋದು. ನೀನಿಲ್ಲದೆ ನಾನು ಇರೋಕ್ಕೆ ಸಾಧ್ಯ ಅಲ್ಲ ಅನಿಸ್ಬಿಡುತ್ತಲ್ಲ. ಎಷ್ಟೋ ಪ್ರೀತಿ ಪಾತ್ರರು ನಮ್ಮ ಕಣ್ಣು ಮುಂದೆ ಬೆಳೆದಿರ್ತಾರೆ, ನಮ್ಮ ತಂದೆ ತಾಯಿಗಳೆಲ್ಲ ನಮ್ಮ ಬೆಳೆಸಿರ್ತಾರೆ. ಆ ತಂದೆ ತಾಯಿ ಇಲ್ಲ ಅಂದಾಗ ಅದು ಹೋದ್ಮೇಲೆ ಬೇರೆ ವಿಚಾರ, ಆದರೆ ಹೋಗ್ತಾರೆ ಅಂತ ಗೊತ್ತಾದ ಕೂಡಲೇ ಆ ಕ್ಷಣ ತಡ್ಕೊಳಕ್ಕಾಗಲ್ಲ. ಹಾಗೆ ಇವನಿಗೂ ಅದೇ ಸಮಸ್ಯೆ ಆಗತ್ತಲ್ಲ ಅವನಿಗೆ. ನಾನು ಇರೋಕ್ಕೆ ಸಾಧ್ಯ ಅಲ್ಲ, ನನ್ನ ಕರ್ಕೊಂಡು ಹೋಗ್ಬಿಡು, ನೀನು ಇಲ್ದಿದ್ದ ಭೂಮಿ ನನಗೆ ಬೇಡ, ನನಗೆ ನೀನು ಬೇಕಷ್ಟೆ. ಹಂಗೆ ಕೂತಾಗ ಆಗ ಅವನೇನು ಮಾಡ್ತಾನೆ, ಹಾಗೆಲ್ಲ ಸಾಯಬಾರ್ದು, ಸಾವು ಬರೋ ತನಕ ಎದುರಿಸ್ಬೇಕು ಜೀವನನ. ನೀನು ಸಾಯಲ್ಲ, ಸಾಧನೆ ಮಾಡೋಕ್ಕಿರ್ಬೇಕು ನೀನು
ಅಂತ ಹೇಳ್ತಾನೆ. ನೋಡು, ಬದುಕಿಗಾಗಿ ಹೇಗೆ ಬದುಕಬೇಕು ಅಂತ ಅವನೇನು ಮಾಡ್ತಾನೆ, ಅವನು ಹೇಳ್ದಾನ ವೇದ ಉಪನಿಷತ್ತುಗಳ ಆಳವಾದ ಜ್ಞಾನ ಇರೋದಿಲ್ಲ, ಅವ್ನಿಗೆ ಗೊತ್ತಿರೋದಿಲ್ಲ. ಸೊ ಅವನೇನು ಮಾಡಿದ್ದಾನೆ, ಅದು ಹೇಳ್ದಲ್ಲ, ಗಿಡ ಮರ ಪಕ್ಷಿ ಎಲ್ಲ ನೋಡ್ಕೊಂಡು ಬೆಳೆದಿರ್ತಾನೆ. ಯಾರಿಗೆ ಯಾವುದ್ರ ಮುಖಾಂತರ ಪಾಠ ಹೇಳಿದ್ರೆ ಅರ್ಥ ಆಗುತ್ತೋ, ಹೆಚ್ಚು ಅರ್ಥ ಆಗುತ್ತೋ ಅದ್ರ ಮುಖಾಂತರ ಪಾಠ ಹೇಳಬೇಕು ಅಂತ. ಆವಾಗ ನೋಡು, ಅವಧೂತ ಗೀತೆ ಅಂತ ನಮ್ಮ ಹಿಂದಿನ ಪರಂಪರೆಯವರು ಹೇಳಿದ್ದ ಪಾಠ ನಾನು ಕೇಳಿದ್ದು ನಿನಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಯಾರಪ್ಪ ಅಂದರೆ ಯದು ಮಹಾರಾಜ. ಯದು ಮಹಾರಾಜನಿಗೆ ಅವಧೂತ ಅಂತಕ್ಕಂಥ ವ್ಯಕ್ತಿ ಸಿಕ್ಕಿರ್ತಾನೆ. ಅವನು ಇಡೀ ಪ್ರಕೃತಿ ಬಗ್ಗೆ ಎಲ್ಲ ಪಾಠ ಮಾಡಿರ್ತಾನೆ. ಆ ಪರಂಪರೆ ಬಂದದ್ದನ್ನು ತಿಳ್ಕೊಂಡಿದ್ದ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಸೊ ಅದಕ್ಕೆ ಅವಧೂತ ಗೀತೆ ಅಂತ ಅದಕ್ಕೆ ಕರೀತಾರೆ. ಇದೇ ಕಾರಣಕ್ಕೋಸ್ಕರ, ಅವಧೂತ ಹೇಳೋದಕ್ಕೋಸ್ಕರ. ಕೃಷ್ಣ ಉದ್ಧವನಿಗೆ ಹೇಳೋದಕ್ಕೋಸ್ಕರ ಉದ್ಧವ ಗೀತೆ ಅಂತ ಕರೀತಾರೆ. ಓಕೆ. ಆ ಉದ್ಧವ ಗೀತೆ ಇರತಕ್ಕಂಥದ್ದು ಪ್ರಕೃತಿ ಬಗ್ಗೆ ಆದ್ದರಿಂದ ಪ್ರಕೃತಿ ಗೀತೆ ಅಂತ ಕರೀತಾರೆ. ಪ್ರಕೃತಿ ಗೀತೆ ಅಂತ ಕೂಡ ಕರೀತಾರೆ. ಸೊ ಇದು ಉದ್ಧವ ಗೀತೆ ಮಹತ್ವ ಅಂತ. ಇದನ್ನು ಪಬ್ಲಿಷ್ ಮಾಡಿರುವಂಥದ್ದು ಅಯೋಧ್ಯ ಪ್ರಕಾಶನ. ಅಯೋಧ್ಯ ಪ್ರಕಾಶನದ ರೋಹಿತ್ ಚಕ್ರತೀರ್ಥ ಅವರು ಇದರಲ್ಲಿ ಒಂದು ಮುನ್ನುಡಿ ಕೂಡ ಬರೆದಿದ್ದಾರೆ. ನಾನು ಅದನ್ನು ಸುಮ್ಮನೆ ನೋಡೋದಾದರೆ, ಅಂದರೆ ಭಗವದ್ಗೀತೆಗೂ ಮತ್ತು ಉದ್ಧವ ಗೀತೆಗೂ ಏನು ವ್ಯತ್ಯಾಸ ಅಂತ ನೀವೇನಾದರೂ ಕೇಳಿದರೆ, ಒಂದು ವರ್ಡಲ್ಲಿ ಅದು ಒಂದು 2 ಸೆಂಟೆನ್ಸ್ನಲ್ಲಿ ಅದು ವ್ಯತ್ಯಾಸವನ್ನು ತುಂಬ ಚೆನ್ನಾಗಿ ಇವ್ರು ಬರೆದಿದ್ದಾರೆ. ನನ್ನವರನ್ನು ನಾನು ಹೇಗೆ ಕೊಲ್ಲಲಿ ಅನ್ನೋ ಒಂದು ಮಮಕಾರದಲ್ಲಿ ಭಗವದ್ಗೀತೆ ಹುಟ್ಕೊಂಡ್ರೆ, ನನ್ನವರನ್ನು ಹೇಗೆ ಉಳಿಸ್ಕೊಳ್ಳಲಿ ಅನ್ನೋ ಒಂದು ತೊಳಲಾಟದಲ್ಲಿ ಉದ್ಧವ ಗೀತೆ ಹುಟ್ಕೊಳ್ಳುತ್ತೆ. ಅಂದರೆ ಇಲ್ಲಿ ನಮ್ಮ ಮುರಳೀಧರ್ ಅವರು ಹೇಳಿರೋ ಹಾಗೆ, ಒಂದು ಪ್ರಕೃತಿಯಲ್ಲಿ ವಿಕೋಪ ಸಂಭವಿಸಿ ಏನೋ ಆಗುತ್ತೆ ಅಂತ ಯಾವಾಗ ಕೃಷ್ಣ ಹೇಳ್ತಾನೆ, ಅಲ್ಲಿ ಅದರ ಜೊತೆಗೆ ಅಲ್ಲಿ ಇನ್ನೂ ಒಂದು ಆಗ್ತಿರುತ್ತೆ. ಪ್ರಕೃತಿಯ ಜೊತೆಗೆ ಇಲ್ಲಿ ಯಾದವಿ ಕಲಹ ಕೂಡ ನಡೀತಾ ಇರುತ್ತೆ. ಸೊ ಯಾದವಿ ಕಲಹ ಆಗ್ತಿರ್ಬೇಕಾದ್ರೂ ಅದು ಆಗಕ್ಕಿಂತ ಮುಂಚೆ ಈ ಹುಟ್ಟಿರುವಂಥ ಪ್ರಶ್ನೆ ಇದು, ಯಾರಿಗೆ? ಉದ್ಧವನಿಗೆ. ಉಳಿಸ್ಕೊಳ್ಳೋಕ್ಕಾಗಲ್ವಾ ಇದನ್ನು ಅಂಥೇಳಿ. ಸೊ ಆವಾಗ ಹುಟ್ಟಿರುವಂಥ ಗೀತೆ ಇದು, ಉದ್ಧವ ಗೀತೆ ಅಥವಾ ಪ್ರಕೃತಿ ಗೀತೆ ಅಥವಾ ಅವಧೂತ ಗೀತೆ ಅಂತ ಕೂಡ ಕರೀತಾರೆ. ಸೊ ಇನ್ನೊಂದು ಮಾತು ಹೇಳಿದರೆ, ನೀವು ಪ್ರಕೃತಿಯ ಮೂಲಕವೇ ಪಾಠ ಹೇಳುವಂಥದ್ದು. ಅಂದರೆ ಈಗ ನಾವು ಕೆಲವೊಂದು ಸಲ ಯೂನಿವರ್ಸಿಟಿಗೆ ಹೋಗಿ ನಾವು ಜರ್ನಲಿಸಮ್ ಸ್ಟೂಡೆಂಟ್ಸ್ ನಾನು ಮಾತಾಡಿಸ್ತೀನಿ. ಅದೇ ಥರ ಕೆಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ನಾವು ಮಾತಾಡಿಸಿದಾಗ, ನಾವು ಎರಡೂ ಮಕ್ಕಳು ಬೇರೆ ಇದ್ದಾಗ ನಾವು ಹೇಳುವಂಥ ರೀತಿ ಕೂಡ ಬೇರೆ ಆಗುತ್ತೆ. ಹಾಗೆ ಉದ್ಧವನಿಗೆ ಪ್ರಕೃತಿ ಮೂಲಕ ಪಾಠ ಹೇಳ್ದ ಅಂತ ಹೇಳಿದ್ರಿ. ಹಾಗಾದ್ರೆ ಏನಿದೆ ಈ ಒಂದು ಉದ್ಧವ ಗೀತೆನಲ್ಲಿ ಮುರಳೀಧರ್ ಅವರು? ನಾವು ಕಣ್ಣಿಂದ ನೋಡ್ತಕ್ಕ ನೋನ್ ಟು ಅನ್ನೋನ್ ಫ್ಯಾಕ್ಟ್ ಅಂತ ಹೇಳ್ತಾರೆ ನಮ್ಮಲ್ಲಿ. ಅಂದರೆ ಗೊತ್ತಿರೋದ್ರಿಂದ ಗೊತ್ತಿರೋದ ಕಡೆ ಪಯಣ ಅಂತ ಕರೀತಾರೆ. ಹಾಗೆ ಈ ನಾವು ನೋಡ್ತೀವಿ, ಭೂಮಿನ ನೋಡ್ತೀವಿ, ಕಣ್ಣಾರೆ ನೋಡ್ತೀವಿ, ನೀರು, ಬೆಂಕಿ, ಗಾಳಿ, ಪಂಚಭೂತಗಳು ಅಂತ ಇದೆಲ್ಲ ನೋಡ್ತೀವಿ. ಇದೇ ನಮಗೆ ಆದರ್ಶವಾಗಿ ಪಾಠ ಆಗ್ತಕ್ಕಂಥದ್ದು ಅಂತ. ಈಗ ನೋಡಿ, ಭೂಮಿ ವಿಷಯದಲ್ಲಿ ಬಂದಾಗ ಭೂಮಿಲಿ ಏನು ಹೇಳ್ತಾನೆ, ಭೂಮಿ ತಾಯಿ ಮನುಷ್ಯ ಹುಟ್ಟಕ್ಕಿಂತ ಮುಂಚೆನೇ ಭೂಮಿ ಇತ್ತು. ಮನುಷ್ಯ ಜೀವಿ ಪ್ರಪಂಚದಲ್ಲಿ ಕಾಣಿಸ್ಕೊಳ್ಳೋಕ್ಕಿಂತ ಮುಂಚೆ ಗಿಡ ಮರಗಳು ಕೂಡ ಇತ್ತು, ಪ್ರಾಣಿಗಳು ಕೂಡ ಇತ್ತು. ಆ ನಂತರನೇ ಮನುಷ್ಯಲ್ಲ ಅಷ್ಟೇ ಕೊನೆಗೆ ಬಂದಿದ್ದು. ಅರ್ಥ ಆಯ್ತಲ್ವ? ಸೊ ಇಲ್ಲಿ ಏನಾಗುತ್ತೆ, ಆ ಎಲ್ಲ ಇದರಲ್ಲೂ ಕೂಡ ಭೂಮಿ ಎಲ್ಲೂ ಕೂಡ ಬರೀ ತ್ಯಾಗದ ಬುದ್ಧಿನೇ ಹೇಳ್ಕೊಡ್ತೆ, ಎಲ್ಲವನ್ನು ಕೊಡ್ತಾ ಹೋಗುತ್ತೆ. ಅಗರ್ಭ ಶ್ರೀಮಂತೆ ಭೂತಾಯಿ, ಖನಿಜ ಸಂಪತ್ತು, ಭೂ ಸಂಪತ್ತು, ಪೇಟೆ ಎಲ್ಲವೂ ಏನಿಲ್ಲ ಭೂಮಿಯಲ್ಲಿ ಅಲ್ವಾ. ಸೊ ಅದೆಲ್ಲವನ್ನು ತ್ಯಾಗ ಮಾಡ್ತಾ ಹೋಗುತ್ತೆ. ಪ್ರಾಣಿ ಪಕ್ಷಿಗಳು ನೋಡಿ, ಅವು ಕೂಡ ಎಷ್ಟು ಬೇಕೋ ಅಷ್ಟು ತೊಗೊಳ್ತವೆ, ಇನ್ನು ಮಿಕ್ಕಿದಷ್ಟು ಬಿಟ್ಬಿಡ್ತವೆ. ಸಿಂಹನೂ ಕೂಡ ಬರುತ್ತೆ, ಹಸ್ತಾಗ ಮಾತ್ರ ಜಿಂಕೆಯನ್ನು ಬೇಟೆ ಮಾಡುತ್ತೆ, ಹೊಟ್ಟೆ ತುಂಬಿದಾಗ ಎದುರುಗಡೆ ಓಡಾಡ್ತಿರೋದು ಬೇಟೆ ಮಾಡೋಕ್ಕೆ ಹೋಗಲ್ಲ. ಆದರೆ ಮನುಷ್ಯ ಮಾತ್ರ ಅತ್ಯಂತ ಕೆಟ್ಟದಾಗಿ ನಡ್ಕೋತಾ ಇದ್ದಾನೆ. ಇದು ದುರಂತ. ಯಾಕೆ ಅಂದರೆ ಆ ಮನುಷ್ಯನಿಗೆ ಅವನ ಸ್ವಾರ್ಥನೇ ಮೇಲೋಟ ಕಾರಣ. ಆ ಪ್ರಕೃತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಅನ್ನೋ ಮುಂಚೆ ಇತ್ತು. ಬಹುಶಃ ನನ್ನ ಪ್ರಕಾರ ಅದನ್ನು ನಾನು ಯಾರೂ ಒಪ್ಪಲ್ಲ. ಅನಾಗರಿಕ ಕಾಡು ಮನುಷ್ಯರು ಇದ್ದರು ಅಂತ ಹೇಳ್ತಾರೆ, ಅವ್ರು ಹಾಗೇ ಇದ್ದರು ಅಂತ. ಆದರೆ ಇವತ್ತು ಅದಕ್ಕಿಂತ ಕಚಡವಾಗಿ ನಾವು ಬದುಕ್ತಾ ಇದ್ದೀವಿ ಅಂತ. ಯಾಕೆ ಅಂತಂದರೆ ಯಾರಿಗೂ ಇರಬಾರ್ದೆಲ್ಲ ನನಗೇ ಬೇಕು ಅನ್ನೋ ಸ್ವಾರ್ಥ ಬರ್ತಾಯಿದೆ. ಸೊ ಇದನ್ನು ತಪ್ಪಿಸ್ಬೇಕು ಅನ್ನೋದೇ ಇಲ್ಲಿ ಮೂಲಭೂತವಾಗಿ ಭೂಮಿಯಿಂದ ನಾವು ಕಲ್ತ್ಕೋಬೋದು. ಹಾಗೆ ಒಂದೊಂದೊಂದು ಹೇಳ್ತಾ ಹೋಗ್ತಾರೆ, ಹೇಳ್ಕೊಂಡು ಹೋಗ್ತಾನೆ. ಭೂಮಿ ಬಗ್ಗೆ ಹೇಳ್ತಾನೆ, ಅದಾದಮೇಲೆ ವಾಯು ಬಗ್ಗೆ ಹೇಳ್ತಾನೆ, ಅದಾದಮೇಲೆ ಆಕಾಶ, ಅದಾದಮೇಲೆ ನೀರು, ಅದಾದಮೇಲೆ ಬೆಂಕಿ, ಅದಾದಮೇಲೆ ಚಂದ್ರ, ಅದಾದಮೇಲೆ ಸೂರ್ಯ, ಅದಾದಮೇಲೆ ಪಾರಿವಾಳ ಅಂತ ಕಥೆಗಳು ಅಥವಾ ಅಧ್ಯಾಯಗಳಲ್ಲಿ ಬರ್ತಾ ಹೋಗ್ತವೆ. ಮತ್ತು ಪ್ರತಿಯೊಂದರಲ್ಲೂ ಕೂಡ ಒಂದು ಪಾಠ ಇದೆ. ಓಕೆ, ಅಂದರೆ ಇಲ್ಲಿ ನಾನು ಸುಮ್ಮನೆ ಪಾರಿವಾಳ ಅನ್ನೋ ಪಾಠವನ್ನು ಜಸ್ಟ್ ನಾನು ಓದಿದಾಗ, ಅಂದರೆ ಒಂದು ಗಂಡು ಪಾರಿವಾಳ, ಒಂದು ಹೆಣ್ಣು ಪಾರಿವಾಳ ಮತ್ತು ಅದಕ್ಕೆ ಮಕ್ಕಳು ಪಾರಿವಾಳಗಳು, ಮರಿಗಳು. ಆ ಮರಿಗಳು ಒಂದು ಸಲ ಬಲೆಗೆ ಬಿದ್ದಾಗ ಅದನ್ನು ಆ ಹೆಣ್ಣು ಪಾರಿವಾಳಕ್ಕೆ ಎಷ್ಟು ದುಃಖ ಆಗುತ್ತೆ ಅಂದರೆ ಅದನ್ನು ತಪ್ಸಕ್ಕೆ ಹೋಗಿ ತಾನು ಬಲೆಯಲ್ಲಿ ಬಿದ್ದುಕೊಳ್ಳುತ್ತೆ. ಗಂಡು ಪಾರಿವಾಳಕ್ಕೆ ಎಷ್ಟು ಅದಕ್ಕೆ ದುಃಖ ಆಗುತ್ತೆ, ಅದು ಕೂಡ ಹೋಗಿ ಬಲೆಯಲ್ಲಿ ಬಿದ್ದುಕೊಳ್ಳುತ್ತೆ. ಎಲ್ಲರೂ ಕೂಡ ಕೊನೆಗೆ ಸಾಯ್ತಾರೆ. ಇದು ಮೋಹ ಅನ್ನುವಂಥದ್ದು. ಈಗ ಹೇಳಿದ್ರಲ್ಲ ನಮ್ಮ ಮುರಳೀಧರ್ ಅವರು, ನಿಮ್ಮ ತಂದೆ ತಾಯಿಗಳು ಯಾವುದೋ ಒಂದು ಟೈಮಲ್ಲಿ ಹೋಗ್ತಾರೆ ಅಂತಂದಾಗ, ನಮ್ಮ ಭೂಮಿನ ಬಿಟ್ಟು ಅಥವಾ ನಮ್ಮನ್ನು ಬಿಟ್ಟು ಅಂದಾಗ ನಾವು ಕೂಡ ಹೋಗೋಣ ಅಂತಲೇ ಬರುತ್ತೆ. ಬಟ್ ಅಲ್ಲಿ ವೆಯ್ಟ್ ಮಾಡಿ ಅನ್ನುವಂಥದ್ದೇ ಪಾಠ. ಸೊ ಅದಕ್ಕೆ ಒಂದೊಂದು ಕಥೆಗಳ ಮೂಲಕ, ಒಂದು ಅಧ್ಯಾಯಗಳ ಮೂಲಕ ಇಲ್ಲಿ ಈ ಒಂದು ಉದ್ಧವ ಗೀತೆನಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಇದು
ಉದ್ಧವ ಗೀತೆ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ ಅಂತ ಹೇಳಿದ್ರು. ಮಹಾಭಾರತದಲ್ಲೂ ಬರುತ್ತೆ. ಮಹಾಭಾರತದಲ್ಲೂ ಬರುತ್ತೆ. ಓಕೆ ಓಕೆ. ಸೊ ಈ ಒಂದು ಉದ್ಧವ ಗೀತೆ ಯಾಕೆ ಭಗವದ್ಗೀತೆ ಅಷ್ಟು ಫೇಮಸ್ ಆಗಿಲ್ಲ ಮುರಳೀಧರ್? ಅದು ಯಾಕೆ ಅಂತಂದರೆ ನಮ್ಗನ್ಸುತ್ತೆ ಚಿಕ್ಕದು ಇರೋದು ಒಂದು ಕಾರಣ. ಚಿಕ್ಕದು ಒಂದು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮಹಾಭಾರತ ಅಂದ ಕೂಡಲೇ ಅಲ್ಲಿ ಜನಮಾನಸದಲ್ಲಿ ಒಂದು ಪಿಕ್ಚರ್ ಬಂದ್ಬಿಡುತ್ತೆ, ಕೌರವರು ಪಾಂಡವರ ಜಗಳ ಅಂತ ಮೇಲ್ನೋಟಕ್ಕೆ. ಸೊ ಅದಷ್ಟು ಕತೆ ಮುಗಿದ್ಮೇಲೆ ಪಾಂಡವರು ಗೆದ್ದರು, ವಿಜಯ ಆಯಿತು, ಖುಷಿ ಆಯಿತು, ಕತೆ ಮುಗೀತು ಅಂತ ಅಷ್ಟಿಗೆ ಪಾರಾಯಣ ಮುಗಿಸ್ಬಿಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಈ ಸಿನಿಮಾಗಳಲ್ಲೂ ಅಷ್ಟೇ ಹೀರೋ ಅಥವಾ ಹೀರೋ ವಿಲನ್ ಹೊಡೆದಾಗ ಕೂಡಲೇ ಕತೆ ಮುಗೀತು ಅಂತ, ಅದು ಸುತ್ತ ಸೈಡ್ ಕ್ಯಾರೆಕ್ಟರ್ಗಳು ಯಾವುದೂ ಇಂಪಾರ್ಟೆನ್ಸ್ ಅಂತ ಅನಿಸಲ್ಲ ಅವರಿಗೆ. ಸೊ ಈ ಕಾರಣಕ್ಕೋಸ್ಕರ ಅದು ಹೋಗಿರಬೇಕು ಅಂತ ನನ್ನ ಭಾವನೆ ಆ್ಯಕ್ಚುಲಾಗಿ. ಸೊ ಹೀರೋಯಿಸಮ್ ಕಾರಣಕ್ಕೋಸ್ಕರ ಹೋಗಿದೆ ಅಂತ ಅಷ್ಟೇ. ಅಂದರೆ ಅವ್ರು ಹೇಳ್ತಿರೋದು ಅರ್ಥ ಏನು ಅಂತಂದರೆ ಇಲ್ಲಿ ಎರಡು ವಿಚಾರಗಳನ್ನ ಗಮನಿಸ್ಬೇಕಂದ್ರೆ, ಈಗ ಮಹಾಭಾರತ ಯುದ್ಧ ನಡೀತಾ ಇದೆ, ಪಾಂಡವರು ಕೌರವರು ಅವರ ರಾಜ್ಯಭಾರ ಮಾಡ್ತಾ ಇದ್ದಾರೆ, ಅಲ್ಲಿ ಏನೇನೋ ನಡೀತಾ ಇದೆ, ಕೃಷ್ಣ ಕೂಡ ಅಲ್ಲೇ ಇದ್ದಾನೆ. ಬೇರೆ ಕ್ಯಾರೆಕ್ಟರ್ಗಳು ಏನು ಮಾಡ್ತಿದ್ದು ಅವಾಗ? ಅವ್ರೇನು ಸುಮ್ಮನೆ ಇದ್ರಾ? ಇಲ್ಲ, ಅಲ್ಲೂ ಏನೋ ನಡೀತಾ ಇತ್ತು. ಅವ್ರವ್ರ ಕರ್ತವ್ಯನೋ ಅವ್ರವ್ರ ಕರ್ಮಗಳು ಅವ್ರವ್ರದ್ದು ಏನು ಲೈಫನ್ನು ನಡೀತಾ ಇರುತ್ತೆ. ಸೊ ಅಂದರೆ ಇಲ್ಲಿ ಕ್ರೊನಾಲಜಿನ ನೀವು ಗಮನಿಸಿದ್ರು ಕೂಡ ಎಲ್ಲೂ ಕೂಡ ಮಿಸ್ ಆಗಿಲ್ಲ. ಇಲ್ಲಿ ಉಗ್ರಸೇನ ಹೋಗಿ ಅಲ್ಲಿ ಮಂತ್ರಿ ಆಗಿ ಆತ ಕೂಡ ಅಲ್ಲಿ ಕೆಲಸವನ್ನು ಮಾಡಿ ಇರ್ತಾನೆ. ಏನಾಯಿತು ಅಂತಂದರೆ ಇಲ್ಲಿ ನಾವು ಯೂಶ್ವಲಿ ಮಹಾಭಾರತವನ್ನು ನೋಡ್ತಿರ್ಬೇಕಾದ್ರೆ ಪಾಂಡವರು ಗೆದ್ದರು, ಅದಾದಮೇಲೆ ಅವರು 37 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು, ಅದಾದಮೇಲೆ ಸ್ವರ್ಗಾರೋಹಣ ಮಾಡಿದರು, ಅಲ್ಲಿಗೆ ಮುಗಿದು ಬಿಡುತ್ತೆ. ಯೂಶ್ವಲಿ ಯಾರು ಕೂಡ ಕೃಷ್ಣನ ಕೊನೆಯ ದಿನಗಳನ್ನ ನೋಡಕ್ಕೆ ಹೋಗಲ್ಲ. ಮತ್ತೆ ಪರೀಕ್ಷಿತ್ ರಾಜನ ಮುಂದೆ ಇದೆ, ಅದನ್ನ ಯಾರು ನೋಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವರಿಗೆ ಪಾಂಡವರೊಬ್ಬರೇ ಅಂದ್ರೆ ಆಸಕ್ತಿ ವಿಷಯ. ಈಗ ಒಬ್ಬೊಬ್ಬರಿಗೆ ಒಂದು ಸಿನಿಮಾದ ಒಬ್ಬ ಸಂಗೀತ ಇಷ್ಟ ಆಗುತ್ತೆ, ಒಬ್ಬರಿಗೆ ಹಾಡು ಇಷ್ಟ ಆಗುತ್ತೆ, ಸಾಹಿತ್ಯ ಇಷ್ಟ ಆಗುತ್ತೆ, ಅಷ್ಟಕ್ಕೆ ಸೀಮಿತಗೊಂಡ್ಬಿಡ್ತಾರೆ. ಅದು ಮನುಷ್ಯನ ಮನಸ್ಸಿನ ಆಧಾರದ ಮೇಲೆ ಆಗುತ್ತೆ. ಸೊ ನಾವು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಮಹಾಭಾರತ ಮುಗಿದ ನಂತರ ಕತೆ ಹೇಳ್ಬೇಕಂತ ಅನ್ಕೊಂಡಿದ್ದೀವಿ. ಹೀಗಾಗಿ ಬಹುಶಃ ಈ ಉದ್ಧವ ಗೀತೆ ಕೂಡ ಅಲ್ಲಿ ಬರುತ್ತೆ ಅನ್ಸುತ್ತೆ. ಬಟ್ ಇವತ್ತು ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಅಂದರೆ, ಇದ್ರ ಬಗ್ಗೆ ಅವ್ರ ಪುಸ್ತಕನೇ ಬರೆದಿದ್ದಾರೆ. ಈ ಪುಸ್ತಕನ ನೀವು ತೊಗೊಂಡು ಓದಬೇಕು ಅಂದರೆ ಇದು ಅಯೋಧ್ಯ ಪ್ರಕಾಶನದಲ್ಲಿ ಲಭ್ಯ ಇದೆ. ಕೇವಲ $120 ಇದ್ರ ಬೆಲೆ. ಇದರ ಲಿಂಕ್, ಆನ್ಲೈನ್ ಲಿಂಕ್ ನಾನು ಏನಿದೆಯೋ ಆ ಲಿಂಕನ್ನು ಮತ್ತು ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇದನ್ನು ಕೊಂಡು ಓದುವಂಥ ಪುಸ್ತಕ ಅಂತ ನನಗೆ ಖಂಡಿತ ಅನಿಸುತ್ತೆ. ಎಸ್, ಹರೀಶ್ ವಿಠಲ್ ದಾಸ್ ಅವರು ಅಂದರೆ ಅನಂತ ಮೂರ್ತಿಗಳಿಗೆ ಈ ಒಂದು ಪುಸ್ತಕ ಬರೆಯೋಕ್ಕೆ ಏನು ಕಾರಣ ಅನಂತ ಮೂರ್ತಿಗಳೇ? ಇಲ್ಲಿ ಕಾರಣ ಏನಪ್ಪ ಅಂದರೆ, ನನಗೆ ಮೂಲಭೂತವಾಗಿ ಏನಪ್ಪ ಅಂದರೆ, ನಾನು ಸ್ವಲ್ಪ ಚೂರು ನಮ್ಮ ಈ ಪ್ರಗತಿಪರ ಚಳುವಳಿ ಇದೆ ಶಿವಮೊಗ್ಗದಲ್ಲಿ ತುಂಬ ಇತ್ತು ಆ್ಯಕ್ಚುಲಾಗಿ. ಸೊ ಅದ್ರ ಮೂಲದಿಂದಲೇ ಬಂದನು. ಆವತ್ತಿನ ಕಾಲಕ್ಕೆ ನಾನು ದೇವ್ರನ್ನ ನಂಬ್ತಾ ಇಲ್ಲ ನನ್ನ ಯೌವನ ಕಾಲದಲ್ಲಿ. ಸೊ ಈಗ ನಮ್ಮ ಸಂಸ್ಕೃತಿ ಎಲ್ಲವೂ ವೇದಗಳೆಲ್ಲ ಬ್ರಾಹ್ಮಣರು ಪಾಲು ಆ ಥರ ಎಲ್ಲ ಒಂದು ಆರೋಪಗಳೆಲ್ಲ ಇರ್ತಾಯಿತ್ತು. ಸೊ ದಲಿತರಿಗೆ ವಂಚಿತರ ಮಾಡಿದ್ದಾರೆ ಅಂತ ಒಂದು ಮನೋಭಾವನೆ ಆವತ್ತಿನ ಕಾಲದಲ್ಲಿ ಘಟ್ಟದಲ್ಲಿ ಇತ್ತು. ಈ ಸ್ವಲ್ಪ ಪ್ರಬುದ್ಧತೆ ಬಂದಮೇಲೆ ಅದು ಇದೆಯಾ ಇಲ್ವಾ ಅಂತ ಸ್ವಲ್ಪ ಸಂಶೋಧನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಅವಾಗ ಅನ್ನಿಸ್ದಾಗ ನಾನು ಭಾಗವತ ಅಭ್ಯಾಸ ಮಾಡ್ಬೇಕಾದ್ರೆ ಉದ್ಧವನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಬಂತು. ಅರೆ ಉದ್ಧವ ಯಾರು ಅಂತ ಬಂತು. ಅರೆ ಅವನಿಗೂ ಎಲ್ಲ ವಿಷಯ ಹೇಳಿದಾರಲ್ಲ ಇಲ್ಲಿ. ಮತ್ತು ಅವನ ಶೂದ್ರ ಅಂದರೆ ಶೂದ್ರನೇ ಆಗ್ತಾನೆ, ಗೊಲ್ಲರು ಅಂತಂದರೆ ಅವನು ಕರ್ಕೊಂಬಂದು ಕೃಷ್ಣ ಮಂತ್ರಿ ಮಾಡ್ತಾನೆ ಅಂದರೆ ಅರ್ಥ ಏನು? ಅಲ್ಲಿ ಇವರು ಶ್ರೇಣಿಕೃತ ಸಮಾಜನ ಟೀಕೆ ಮಾಡೋಕ್ಕೆ ಒಂದು ವ್ಯವಸ್ಥಿತ ಜಾಲ ಇತ್ತು ಇಲ್ಲಿ. ಆ ಜಾಲ ಎಷ್ಟು ತಪ್ಪು ಒಪ್ಪು ಅನ್ನೋದು ಇದರಲ್ಲಿ ಆಳವಾಗಿ ಅಧ್ಯಯನ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ನಾನು ಈ ಉದ್ಧವನ್ನು ಆಯ್ಕೆ ಮಾಡಿಕೊಂಡೆ. ಉದ್ಧವನ್ನ ನಾನು ಇಲ್ಲಿ 3 ಪೇಜ್ ಬರ್ತಿದ್ದೀನಿ ಉದ್ಧವನ ಬಗ್ಗೆ. ನಿಮಗೆಲ್ಲೂ ಮಾಹಿತಿ ಸಿಗಲ್ಲ ಈ ಪುಸ್ತಕದಲ್ಲಿ ಉದ್ಧವನ ಬಗ್ಗೆ. ಎಲ್ಲೋ ಒಂದು 4 ಲೈನು 8 ಲೈನು 10 ಲೈನು ಸಿಗುತ್ತೆ ಅಲ್ಲಲ್ಲೇ ಬೇರೆ ಬೇರೆ ಗ್ರಂಥಗಳಲ್ಲಿ. ಅದೆಲ್ಲವನ್ನು ಕ್ರೋಢೀಕರಿಸಿ ಒಂದು 4 ಪುಟ ಬರೀ ಹೂ ಈಸ್ ಉದ್ಧವ ಅನ್ನೋಕ್ಕೆ ಬರೆದಿದ್ದೀನಿ ಆ್ಯಕ್ಚುಲಾಗಿ. ಸೊ ಇದು ತುಂಬ ಉಪಯುಕ್ತವಾದ ಪುಸ್ತಕ ಅಂತ ನನ್ನ ಭಾವನೆ. ಓಕೆ, ಈ ಪುಸ್ತಕ ಬರೆದ ಮೇಲೆ ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ಆಯಿತಾ? ನೀವು ಅಂದರೆ ಉದ್ಧವನಿಂದ ನೀವು ಕಲ್ಕೊಂಡದ್ದೇನು? ಉದ್ಧವ ಗೀತೆಯಿಂದ ತ್ಯಾಗ. ಓಕೆ ಓಕೆ, ಅಷ್ಟು ಬೇರೇನಿಲ್ಲ. ಅಂದರೆ ನಾವು ದುಡಿತೀವಿ, ದುಡಿದಿದ್ದನ್ನು ಎಲ್ಲವೂ ನಾವೇ ತಿನ್ನೋಕ್ಕಲ್ಲ. ರೈತ ಕೃಷಿ ಬೆಳಿತಾನೆ, ಪ್ರಾಣಿ ಪಕ್ಷಿ ಎಲ್ಲ ತಿನ್ಕೊಂಡು ಹೋಗ್ಬಿಡ್ತಾನೆ, ಆಮೇಲೆ ಮಾರಾಟ ಮಾಡ್ತಾನೆ, ಬಂದಿದ್ದನ್ನು ಅನುಭವಿಸ್ತಾನೆ. ಇಡೀ ಬದುಕೇ ಆ ಥರದಲ್ಲಿರ್ತಕ್ಕಂಥದ್ದು. ಹಾಗೆ ನಾವು ದುಡಿತೀವಿ, ನಾವು ಒಬ್ಬರೇ ತಿನ್ನೋಕ್ಕಾಗಲ್ಲ, ಬೇರೆಯವ್ರಿಗೆ ಕೊಡಬೇಕು. ಆದರೆ ಕೊಟ್ಟಿದ್ದೇ ನಮ್ಮ ಕೊನೆಗೆ ಕಾಯೋದು, ಇಟ್ಕೊಂಡಿದ್ದು ಹೊರಟೋಗುತ್ತೆ. ಅದು ಇಟ್ಕೊಂಡಿದ್ದು ಪರರಿಗೆ, ಅದು ನಮ್ಗೆ ಏನೂ ಸಿಗೋದಿಲ್ಲ. ಆದರೆ ನಾವು ಯಾರಿಗೆ ಸಹಾಯ ಮಾಡ್ತೀವಲ್ಲ ಅವನು ಸಾಯೋವರೆಗೂ ನೆನೆಸ್ತಾನಲ್ಲ, ಅದು ಮುಖ್ಯ. ಆದರೆ ನಾವು ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ನಾವು ಸಹಾಯ ಮಾಡೋರು ಯಾವ ಕಾರಣಕ್ಕೂ ನಮ್ಮ ಹೆಸರುಗಳನ್ನಾಗಲಿ ಅದು ಹಾಕಬಾರ್ದು. ಯಾಕೆ ಹಾಕಬಾರ್ದು ಅಂತಂದರೆ, ಮತ್ತೆ ಭಗವದ್ಗೀತೆಗೆ ಹೋಗ್ಬೇಕಾದ್ರೆ ನೀನು ಬರಬೇಕಾದ್ರೆ ಏನೂ ತರಲ್ಲ, ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಲ್ಲ.
ನೀನೇನೇ ಸಂಪಾದನೆ ಮಾಡಿಸಿದ್ರು ಇಲ್ಲಿಂದನೇ. ಉದಾಹರಣೆ ನೀವು ಹುಟ್ಟಿದ್ರಿ, ಬೆಳೆದ್ರಿ, ಎಜುಕೇಷನ್ ಬೇರೆ ಅಂತ ತೊಗೊಂಡ್ರಿ, ಊಟ ಇನ್ನಿಂದ ಮಾಡಿದ್ರಿ, ಸ್ಟುಡಿಯೋ ಕಟ್ಟಿದ್ರಿ, ಬೆಳೆದ್ರಿ, ಇಲ್ಲಿಂದನೇ ಮತ್ತೆ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ತೀರಾ. ಸೊ ಸಂಪಾದನೆ ಮಾಡಿದ್ರಿಂದನೇ, ಕೊಟ್ಟಿದ್ದರಿಂದ ಅಂದಮೇಲೆ ಎಲ್ಲ ತೊಗೊಂಡೋಗ್ತೀರಾ ಅಂದಮೇಲೆ ಎಲ್ಲರೂ ಬಿಟ್ಟು ಹೋಗ್ಬೇಕಲ್ಲ. ಒಳ್ಳೆಯದಾಗಿ ದಾನ ಮಾಡೋಗಿ, ಯಾಕೆ ರಾಕ್ಷಸರು? ಇದು ಮದುವೆಯಲ್ಲಿ ತಿಳ್ಕೊಳ್ಳುವಂಥ ಪಾಠ. ಈಗ ನೀವು ನಿಮ್ಮ ತಲೆ ಹೆಣೆ ಮೇಲೆ ಹೆಂಗೆ ಹಾಕೊಂಡಿದ್ರಿ, ಇದೆಲ್ಲ ಹಾಕೊಂಡಿದ್ರಲ್ಲ, ಇದೆಲ್ಲ ಏನು ಆ್ಯಕ್ಚುಲಿ ಒಂದು ಜನಸಾಮಾನ್ಯ ಕುತೂಹಲದಿಂದ ಕೇಳ್ತಾರೆ ಅದಷ್ಟೇ, ಮತ್ತೇನಿಲ್ಲ. ದ್ವಾದಶ ನಾಮ ಬರೀ ಮಾಧ್ಯ ಸಂಪ್ರದಾಯಸ್ಥರು ಮಾತ್ರ ಹಾಕಬೇಕು ಅಂತ ಕಾನೂನಿಲ್ಲ, ಯಾರು ಬೇಕಾದ್ರೂ ಹಾಕ್ಕೋಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಅದರಲ್ಲೇನಿಲ್ಲ. ಈಗ ಪೇಜಾವರ ಶ್ರೀಗಳು ಮೊನ್ನೆ ಮುದ್ರೆಧಾರಣೆ ಮಾಡ್ಕೋಬೋದು ಅಂತ, ಅಂದರೆ ಹಿರಿಯರು ಈಗಿರ್ತಕ್ಕಂಥರ ಅವರು ಹೇಳಿದ್ದಾರೆ ಆ್ಯಕ್ಚುಲಾಗಿ, ಅಲ್ಲೆಲ್ಲ ಕ್ಯಾಸ್ಟ್ ಅವರು ಮಾಡ್ಕೋಬೋದು, ಆದರೆ ಮಾಡ್ಕೊಳ್ತಾ ಇಲ್ಲ. ಮಾಡಿಕೊಂಡ್ರೆ ಸಂತೋಷ. ಅಕಸ್ಮಾತ್ ಯಾರಿಗೆ ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ತೀನಿ, ಮಾಡ್ಕೋಬೋದು. ಏನು ಆ್ಯಕ್ಚುಲಿ ಏನದು? ಅದೇ ದ್ವಾದಶ ನಾಮಗಳು ಅಂದರೆ ಭಗವಂತನ ಚಿಹ್ನೆಗಳು ಅಂತ. ಶಂಖ, ಚಕ್ರ, ಅಂಗಾರ, ಅಕ್ಷತೆ ಹಿಂದಿನೂ ಇತ್ತು, ಅನಂತದಲ್ಲಿ ಬಿಟ್ಟು ಹೋಗಿತ್ತು, ಮತ್ತು ಮಧ್ವಾಚಾರ್ಯದಿಂದ ಅದು ಇನ್ಸ್ಟೇಟ್ ಆಯಿತು ಸಮಾಜದಲ್ಲಿ, ಅಷ್ಟೇ, ಬೇರೆ ಏನಿಲ್ಲ. ಭಗವಂತನ ಚಿಹ್ನೆಗಳು ಅಷ್ಟೇ. ಸೊ ಹಾಗೆ ನಾವು ಉದ್ಧವ ಗೀತೆ ಬಗ್ಗೆ ಮಾತಾಡ್ತಿದ್ವಿ. ಉದ್ಧವ ಗೀತೆಯಲ್ಲಿ ಸುಮಾರು 27 ಪಾಠಗಳಿವೆ, ಅಂದರೆ ಅಧ್ಯಾಯಗಳಿವೆ. ಮಹಾಭಾರತ ಐತಿಹಾಸಿಕತೆಯ ನಿರ್ಣಯ, ಮಹಾಭಾರತದ ಪ್ರಾಮುಖ್ಯತೆ, ಶ್ರೀಕೃಷ್ಣನ ಆರಂಭಿಕ ಬದುಕು, ಆತನ ಮಹತ್ವ, ಶ್ರೀಕೃಷ್ಣ ಜೀವನದ ಮಹತ್ವಪೂರ್ಣ ಘಟನೆಗಳು, ಉದ್ಧವ, ಪ್ರಕೃತಿ ಗೀತೆ, ಭೂಮಿ, ವಾಯು, ಆಕಾಶ, ನೀರು, ಬೆಂಕಿ, ಚಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಚಿಟ್ಟೆ, ಹುಳ ಮತ್ತು ದುಂಬಿ, ಆನೆ, ಜೇನುಗಾರ, ಜಿಂಕೆ ಮತ್ತು ಮೀನು, ಪಿಂಗಳ, ವೇಶ್ಯೆ, ಮಿಂಚುಳ್ಳಿ, ಹಕ್ಕಿ, ಮಗು ಮತ್ತು ಕನ್ಯೆ, ಬಿಲ್ಲುಗಾರ, ನಾಗರಹಾವು, ಜೇಡರ ಹುಳು ಮತ್ತು ಕಣಚದ ಹುಳು, ಜೀವಾತ್ಮ ಮತ್ತು ಪರಮಾತ್ಮನ ಸ್ವರೂಪಗಳು, ಕರ್ಮಗಳು ಮತ್ತು ಬಂಧನ, ನಮ್ಮ ಕರ್ಮ ಬಂಧನ ಮುಕ್ತಿಗಾಗಿ ಭಕ್ತರ ಗುಣಲಕ್ಷಣಗಳು, ಸತ್ಸಂಗ ಸಹವಾಸ, ಭಗವಂತನ ಚಿಂತನೆ, ಉದ್ಧವ ಗೀತೆ ಹೇಳಬೇಕಾದ ಪ್ರಸಂಗ, ಮುಗಿಸುವ ಮುನ್ನ, ಹೀಗೆ ಸುಮಾರು 85 ಪುಟಗಳ ಪುಸ್ತಕ ಇದು. ಈಗಾಗಲೇ ಹೇಳಿರುವ ಹಾಗೆ ಅಯೋಧ್ಯ ಪ್ರಕಾಶನದವರು ಇದನ್ನು ಪ್ರಕಟ ಮಾಡಿದ್ದಾರೆ. ನಮ್ಮ ಒಂದು 2025 ಅಂದರೆ 21ನೇ ಶತಮಾನದಲ್ಲಿ ಕೂತಿರುವಂಥ ನಾವು ಕೂಡ ಪ್ರಕೃತಿಯ ಮಹತ್ವನ ಇತ್ತೀಚೆಗೆ ಅರಿತಾ ಇದ್ದೀವಿ. ಮುಂಚೆ ನಾವು ಅಂದ್ಕೊಂಡಿದ್ದೆ ಪ್ರಕೃತಿಯಿಂದ ನಾವು ಬೇರೆಯೇ, ಪ್ರಕೃತಿನ ಆಳಕ್ಕೆ ನಾವು ಹುಟ್ಟಿದ್ದೀವಿ, ಪ್ರಕೃತಿಯಲ್ಲಿ ಇರೋದೆಲ್ಲ ನಮಗೋಸ್ಕರ ಅನ್ನೋ ಥರ ನಾವು ಬದುಕಿದ್ವಿ. ಆದರೆ ಈಗ ಇಡೀ ಜಗತ್ತು ಅರ್ಥ ಮಾಡ್ಕೊಂಡಿದೆ, ಪ್ರಕೃತಿಯನ್ನು ನಾವು ಹಾಳು ಮಾಡಿದರೆ ನಾವು ಬದುಕೋಕ್ಕಾಗಲ್ಲ ಅಂಥೇಳಿ. ಹೀಗಾಗಿ ಬೇರೆ ಬೇರೆ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳು, ಸಮಾವೇಶಗಳು ನಡೆದು ಪರಿಸರವನ್ನು ಉಳಿಸುವ ರಕ್ಷಣೆಯನ್ನು, ಪರಿಸರ ಉಳಿಸುವ ಹೊಣೆಗಾರಿಕೆಯನ್ನು ಒತ್ತಿ ಹೇಳ್ತಾ ಇವೆ. ಇದರಲ್ಲಿ ಬೇಸಿಕಲಿ ಇರೋದು ಪರಿಸರದ ಬಗ್ಗೆನೇ. ಭೂಮಿ, ಆಕಾಶ, ನೀರು, ಬೆಂಕಿ ಅಂತಂದರೆ ಅದೆಲ್ಲವೂ ಕೂಡ ಪರಿಸರನೇ. ಸೊ ಅದ್ರ ಬಗ್ಗೆ ಅಂದರೆ ಒಂದು ಇಂಟಿಗ್ರಲ್ ಆಗಿರುವಂಥ ಒಂದು ಗೌರವ ಇದ್ದರೆ ನೀವು ಪ್ರಕೃತಿನ ಬಳಸ್ಕೊಳ್ತೀರಾ, ಆದರೆ ಹಾನಿ ಮಾಡೋಕ್ಕೆ ಹೋಗಲ್ಲ. ಹಾನಿ ಮಾಡಬೇಕಾಗುತ್ತೆ ಅಂದಾಗ ನೀವು ತುಂಬ ಸೆನ್ಸಿಬಲ್ ಆಗಿರ್ತೀರ. ಸೊ ಹೀಗಾಗಿ ಆ ಒಂದು ರೆಸ್ಪಾನ್ಸಿಬಿಲಿಟಿ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಪ್ರಕೃತಿ ಇದೆಯಲ್ಲ, ಅದು ಭಾಳ ಮುಖ್ಯ. ಅದು ಕೂಡ ಈ ಪುಸ್ತಕದಲ್ಲಿ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಈ ಒಂದು ಉದ್ಧವ ಗೀತೆನ ನಮಗೆ ಕೊಟ್ಟಿರೋದಕ್ಕೆ ಮತ್ತು ಇದನ್ನು ಬರೆದಿರೋದಕ್ಕೆ ನಾನು ನಮ್ಮ ಮುರಳೀಧರ ಅನಂತಮೂರ್ತಿ ಅಥವಾ ಹರೀಶ ವಿಠಲದಾಸ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತುಂಬ ಧನ್ಯವಾದ ನಿಮಗೆ, ಇಷ್ಟೊತ್ತು ಮಾತಾಡಿದ್ರಿ. ಖಂಡಿತ. ನಾವು ನಿಮಗೆ ಒಂದೇ ಒಂದು ವೀಕ್ಷಕರಲ್ಲಿ ಒಂದು ಅಭಿಪ್ರಾಯ ಹೇಳಬೇಕು. ನನ್ನ ಮನವಿ, ನಾನು ಗೌರಿ ಶಕ್ಕಿ ಸರ್ ಬಗ್ಗೆ ತುಂಬ ಅಭಿಮಾನಿ. ಅವ್ರನ್ನ TV9, ಸುವರ್ಣ ನ್ಯೂಸ್ ಚಾನಲ್ಲು, ಹೀಗೆ ಪ್ರತಿಯೊಂದರಲ್ಲೂ ನಾನು ಗಮನಿಸ್ತಾ ಬರ್ತಾಯಿದ್ದೆ ನನ್ನ ಎಲ್ಲ ಭಾಳಷ್ಟು ದಿವಸದಿಂದ. ಬಟ್ ನನಗೆ ಒಂದು ದಿವಸ ನಾನು ಅವ್ರಿಗೆ ಫೋನ್ ಮಾಡಿದಾಗ ಅವ್ರ ಜೊತೆ ನಾನು ರೋಮಾಂಚನಗೊಂಡ್ಬಿಟ್ಟೆ. ಏನು ಮಾತಾಡೋದು ಅವ್ರಿಗೆ ಗೊತ್ತೇ ಇಲ್ಲ. ನಿಜಕ್ಕೂ ನಾನು ತುಂಬಾ ಅಂಥವರು, ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಅದರಲ್ಲೂ ಏನೂ ಖ್ಯಾತ ಅಲ್ಲ ಅಂತ ವ್ಯಕ್ತಿಗೆ ಕರ್ಕೊಂಬಂದು ಅವ್ರ ಸ್ಟುಡಿಯೋದಲ್ಲಿ ಈ ಥರ ಒಂದು ಬರೆದಿರೋ ಪುಸ್ತಕದ ಬಗ್ಗೆ ಮಾಹಿತಿ ಕೊಟ್ಟು ನನ್ನ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳ ನಮನಗಳನ್ನ ಹೇಳ್ತಾ ಇದ್ದೀನಿ. ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ ಸರ್, ತುಂಬ ಥ್ಯಾಂಕ್ಸ್. ಇದೇ ನನ್ನ ಮೊಟ್ಟ ಮೊದಲ ಸಂದರ್ಶನ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇದು ಉದ್ಧವ ಗೀತೆ ಕುರಿತಾದ ಒಂದು ಕಾರ್ಯಕ್ರಮ. ಸೊ ಇದರೊಂದಿಗೆ ಮುರಳೀಧರ ಅನಂತಮೂರ್ತಿಯವರು ಇನ್ನೂ ಒಂದು ಪುಸ್ತಕ ಇತ್ತೀಚೆಗೆ ಬರೆದಿದ್ದಾರೆ, ಅದು ಶಿವ ಪಾರ್ವತಿ ಕಲ್ಯಾಣ. ಇದನ್ನು ಪ್ರಕಾಶ ಮಾಡಿದವರು HSRA ಪ್ರಕಾಶನ ಅಂತ. ಅದರ ಫೋನ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಪುಸ್ತಕ ಬೇಕು ಅಂದರೆ ಇದನ್ನು ಕೂಡ ತಾವು ಓದ್ಬೋದು. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಶಿವ ಸಾಮಾನ್ಯವಾಗಿ ಕಲ್ಯಾಣ ಅಂತಂದರೆ ಶುಭವಾಗೋದು, ಒಳ್ಳೆಯದಾಗೋದು ಅಂತ. ಹಾಗೆ ಅದರಲ್ಲೂ ಮಕ್ಕಳು ಮದುವೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಶುಭವಾದ ಕಲ್ಯಾಣವೇ. ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಮಾಡ್ಕೊಂಬಂದಾಗಂತ ಎಲ್ಲ ಸಮುದಾಯದಲ್ಲೂ, ಅಂದರೆ ಯಾವುದೇ ಜಾತಿ ಇರ್ಬೋದು, ಅಲ್ಲಿ ನಾವು ಮಕ್ಕಳು ಕಲ್ಯಾಣ ಮಾಡಬೇಕಾದ್ರೆ ಮೊಟ್ಟ ಮೊದಲಾಗಿ ಪಾರ್ವತಿ
ಪೂಜೆ ಮಾಡೋದು, ಗೌರಿ ಪೂಜೆ ಮಾಡೋದು ಅನ್ನೋದು ಒಂದು ಸಂಪ್ರದಾಯ ಇದೆ. ಪ್ರತಿಯೊಂದು ಸಂಪ್ರದಾಯಲ್ಲೂ ಇದೆ. ಅದು ಗೌರಿ ಪೂಜೆ ಮಾಡಿದ್ರೆ ಯಾರೂ ಮದುವೆನೇ ಮಾಡೋದಿಲ್ಲ actually. ಮತ್ತು ಪ್ರತಿಯೊಂದು ಆಮಂತ್ರಣ ಪತ್ರಿಕೆಯಲ್ಲಿ ಶಿವಪಾರ್ವತಿಯ ಫೋಟೋನೇ ಇರುತ್ತೆ. ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಆ ಶಿವ ಪಾರ್ವತಿ ಕಲ್ಯಾಣ ಅಂತಕ್ಕಂಥದ್ದು ಅಷ್ಟು ಆದರ್ಶ ಇಡೀ ಸಮಾಜಕ್ಕೆ. ನೋಡಿ, ಶಿವ ಅಂತಂದ್ರೆ ಮನಸ್ಸಿನ ಅಭಿಮಾನಿ, ಅಂದ್ರೆ ನಮ್ಮ ಮನಸ್ಸಿನ ಪದರಗಳನ್ನ ಎಳೆ ಎಳೆಯಾಗಿ ನೋಡ್ತಕ್ಕಂಥವ್ನು, ನಮ್ಮ ಮನಸ್ಸನ್ನು ಆಳ್ತಕ್ಕಂಥವ್ನು. ಆ್ಯಕ್ಚುಲಾಗಿ ಪಾರ್ವತಿ ಮಾತಿಗೆ ಅಭಿಮಾನಿ ಇರುತ್ತೆ. ಮನಸ್ಸು ಮತ್ತು ಮಾತು ಎರಡೂ ಒಂದಾಗಿರಬೇಕು. ಆದರೆ ನಮ್ಮ ಬದುಕು ಆ ಥರ ಇಲ್ಲ, ಮುಖವಾಡದ ಬದುಕೇ ಇರುತ್ತೆ. ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಕೆಟ್ಟ ಅಭಿಪ್ರಾಯ ಇರುತ್ತೆ, ಎದುರುಗಡೆ ತುಂಬ ಚೆನ್ನಾಗಿದ್ದಾರೆ ಸರ್ ನಮಸ್ಕಾರ ಅಂತ ಹೇಳ್ತೀವಿ, ಮನಸ್ಸೊಳಗೆ ಬೈಕೊಳ್ತಿರ್ತೀವಿ. ಇಂಥ ಮುಖವಾಡದ ಬದುಕು ಶಿವ ಎಂದು ಒಪ್ಪಲ್ಲ. ಇದರಲ್ಲಿ ಏನಿದೆ ಆ್ಯಕ್ಚುಲಿ ಅದೇ ಆ ಕಲ್ಯಾಣದಲ್ಲೂ ಅಷ್ಟೇ ಪಾರ್ವತಿ ಮೆಚ್ಚುತ್ತಾಳೆ ಶಿವನನ್ನು. ಯಾಕೆ ಮೆಚ್ಚುತ್ತಾಳೆ? ಅವನ ಗುಣಗಳು. ಆ ಶಿವ ಯಾರು ಅನ್ನೋಕ್ಕೆ 7 ಚಾಪ್ಟರ್ ಬರೆದೀನಿ, ಹೂ ಈ ಶಿವ ಅನ್ನೋದಕ್ಕೆ. ಆ ಗುಣಗಳನ್ನ ಮೆಚ್ಕೊಂಡು ಪಾರ್ವತಿ ಮದುವೆ ಆಗ್ತಾಳೆ, ಆ ಮಾತು ಕೊಡ್ತಾಳೆ, ಆ ಮಾತಿಗೆ ಅಭಿಮಾನಿ. ಹಾಗಾಗಿ ಮನಸ್ಸು ಮತ್ತು ಮಾತು ಎರಡೂ ಒಂದಾದ ಹೃದಯದ ಪ್ರೀತಿನೇ ಶಿವ ಪಾರ್ವತಿ ಕಲ್ಯಾಣದ ಸರಳ. ಎಸ್, ಸೊ ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಅದು ಕೂಡ ಇಲ್ಲಿ ನಿಮ್ಮ ಎದುರುಗಡೆ ನಾನು ತೋರಿಸ್ತಾ ಜೊತೆಗೆ ಅದರಲ್ಲಿ ಹಾಡುಗಳು ಕೂಡ ಇದೆ, ಸ್ವಂತ ಹರೀಶ ವಿಠಲ ಅಂಕಿತ. ಎಸ್ ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ ಆನ್ಲೈನಲ್ಲಿ. ಆಸಕ್ತರು ದಯವಿಟ್ಟು ಕೊಂಡು ಓದಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕಾಗಿ ಮುರಳೀಧರ್ ಅನಂತಮೂರ್ತಿ, ಹರೀಶ್ ವಿಠಲ್ ದಾಸ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ರೆ. ಥ್ಯಾಂಕ್ಸ್ ಅಲಾಟ್. ಒಳ್ಳೆಯದಾಗಲಿ, ಹೀಗೆ ಬರೀತಾ ಇರಿ. ಹರೇ ಶ್ರೀನಿವಾಸ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಉದ್ಧವ ಗೀತೆ ಪುಸ್ತಕವನ್ನು. ಉದ್ಧವ ಗೀತೆ ಬಗ್ಗೆ ನಾನು ಮಾತಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಪುಸ್ತಕ ಅವರೇ ಶಿವಪಾರ್ವತಿ ಕಲ್ಯಾಣ. 2 ಪುಸ್ತಕಗಳ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ಕೊಂಡು ಓದಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಓದ್ತಾ ಇರಿ ಹೊಸ ಪುಸ್ತಕಗಳನ್ನ. ನಮಸ್ಕಾರ.